ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದನ್ನ ಪರಿಸ್ಥಿತಿ ನೋಡಿ ಇಲ್ಲಿದ್ದೀನಿ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಹೌದು. ನಾನು ಮಲೆನಾಡಲ್ಲಿದ್ದೀನಿ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಲ್ಲಿರುವಂತಹ ದೇವಗಂಗೆ ಹೋಗ್ತಿದ್ದೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಬಾರಿ ನನ್ನ ಹುಡುಕಾಟದಲ್ಲಿ ನಾನು ಬಂದಿರೋದು ಸುಮಾರು 400 ವರ್ಷಗಳ ಹಿಂದೆ ಕೆಳದಿಯ ನಾಯಕರಿಂದ ನಿರ್ಮಾಣವಾಗಿರುವಂತಹ ದೇವಗಂಗೆ ಅನ್ನುವ ಅದ್ಭುತವಾದಂತಹ ಸುಂದರವಾದಂತಹ ಸ್ಥಳಕ್ಕೆ. ಸ್ನೇಹಿತರೆ, ಇನ್ನು ಈ ಜಾಗ ಇರುವಂತಹದ್ದು ಶಿವಮೊಗ್ಗ ಜಿಲ್ಲೆಯ ಬಸವನ ಬೈನೆ ಅಥವಾ ಬಸವನ ಬ್ಯಾಣ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಕೆಳದಿಯ ನಾಯಕರ ರಾಜಧಾನಿಯಾಗಿದ್ದಂತಹ ಬಿದನೂರು ಅಥವಾ ನಗರದ ಕೋಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಸ್ನೇಹಿತರೆ, ಏನು ನೋಡ್ತಿದ್ದೀರಾ? ಈ ದೇವಾಲಯ ಗಂಗಾಧರೇಶ್ವರ ಅವತಾರದಲ್ಲಿ ಈಶ್ವರನಿಗೆ ಸಮರ್ಪಿತವಾಗಿದೆ. ಇದರ ಐತಿಹಾಸಿಕ ಹಿನ್ನೆಲೆ ಏನು ಅಂತ ನೋಡೋದಾದರೆ 16ನೇ ಶತಮಾನದ ಕಾಲಮಾನದಲ್ಲಿ ಕೆಳದಿಯ ನಾಯಕರಲ್ಲಿ ಪ್ರಮುಖರಾದಂತಹ ಶಿವಪ್ಪ ನಾಯಕರಿಂದ ನಿರ್ಮಾಣವಾಗಿರೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಈ ದೇವಾಲಯ ತುಂಬ ದೊಡ್ಡದಲ್ಲ ಅಂತ ಅನಿಸಿದ್ರೂ ಸಹ ಚಿಕ್ಕದಾಗಿ ಚೊಕ್ಕದಾಗಿ ಕಾಣ್ತಿದೆ ನೋಡಿ. ತುಂಬ ಸರಳವಾಗಿ ಚಪ್ಪಡಿ ಕಲ್ಲುಗಳು, ಸೀಮೆ ಹಂಚುಗಳನ್ನು ಬಳಸಿ ನಿರ್ಮಾಣ ಮಾಡಿರುವಂತಹದ್ದು. ಮುಖ್ಯವಾಗಿ ಹೇಳೋದಾದರೆ ಈ ಗೋಡೆಗಳನ್ನು ಮಣ್ಣನ್ನು ಬಳಸಿ ಕಟ್ಟಿದ್ದಾರೆ. ಸುಮಾರು 400 ವರ್ಷಗಳ ಹಿಂದೆ ಕಟ್ಟಿದಂತಹ ಮಣ್ಣಿನ ಗೋಡೆಗಳನ್ನು ನೋಡಿ ಇವತ್ತಿಗೂ ಸಹ ಎಷ್ಟು ಸದೃಢವಾಗಿ ನಿಂತಿವೆ ಅಂತ. ಸ್ನೇಹಿತರೆ, ಇನ್ನು ದೇವಾಲಯದ ಮುಂಭಾಗದಲ್ಲಿ ನೆಲದ ಹಂಚುಗಳನ್ನು ಬಳಸಿ ಪ್ರವಾಸಿಗರು ಓಡಾಡೋಕೆ ಅಂತ ಹೇಳಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ನೋಡಿ. ನಾನು ಕೊನೆ ಬಾರಿ ಬಂದಾಗ ಇದು ಈ ರೀತಿ ಇರಲಿಲ್ಲ, ಯಾವ ರೀತಿ ಇತ್ತು ಅಂತ ನೀವೇ ನೋಡಿ. ಇದಷ್ಟೇ ಅಲ್ಲದೆ ಪುರಾತತ್ವ ಇಲಾಖೆಯವರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಇವರ ಈ ಕೆಲಸ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ದೇವಾಲಯದ ಒಳಗೆ ಒಂದು ಸುತ್ತು ಹಾಕಿ ಬರೋಣ ಬನ್ನಿ. ಸ್ನೇಹಿತರೆ, ದೇವಾಲಯದ ಒಳಗೆ ಹಳೆಯ ಕಾಲದ ಸರಳವಾದಂತಹ ವಿನ್ಯಾಸದ ಕಿಟಕಿಗಳನ್ನು ಈವಾಗಲೂ ಸಹ ಉಳಿಸ್ಕೊಂಡಿದ್ದಾರೆ. ಇನ್ನು ಮೇಲ್ಛಾವಣಿಯನ್ನು ಮರದ ತೊಲೆಗಳನ್ನು ಬಳಸಿ ಅತ್ಯದ್ಭುತವಾಗಿ ಕಟ್ಟಿದ್ದಾರೆ ನೋಡಿ. ಈ ಜೀರ್ಣೋದ್ಧಾರ ಮಾಡೋ ಹೆಸರಲ್ಲಿ ಕಟ್ಟಡಕ್ಕೆ ಯಾವುದೇ ರೀತಿಯ ಹಾನಿ ಮಾಡಿಲ್ಲ. ಆ ಸ್ವಂತಿಕೆಯನ್ನು ಇವತ್ತಿಗೂ ಸಹ ಉಳಿಸ್ಕೊಂಡಿದ್ದಾರೆ. ಆ ಸ್ವಂತಿಕೆ ಇದ್ರೇ ಅಲ್ವಾ ಏನಾದರೂ ಚೆಂದ ಅನಿಸೋದು. ಸ್ನೇಹಿತರೆ, ಇಲ್ಲಿ ಬೀಳ್ತಿರೋ ಮಳೆಗೆ ದೇವಾಲಯದ ಹೊರಾಂಗಣ ಹಾಗೂ ಆ ಸಪ್ತ ಕುಳಗಳಿರುವಂತಹ ಜಾಗ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ. ಸ್ನೇಹಿತರೆ, ಒಟ್ಟಾರೆ ಹೇಳೋದಾದರೆ ದ್ರಾವಿಡ ಶೈಲಿಯ ಸುಂದರವಾದಂತಹ ದೇವಾಲಯ ಇದು. ಈ ಸುಂದರವಾದಂತಹ ದೇವಾಲಯ ನೋಡಿ ಆಯಿತು, ಆದರೆ ಅದ್ಭುತವಾದಂತಹ ಸಪ್ತ ಕುಳಗಳನ್ನು ನೋಡೋದು ಬೇಡವಾ? ಬನ್ನಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇವೇ ನೋಡಿ ದೇವಗಂಗೆಯ ಈಜುಕೊಳಗಳು. ಇಲ್ಲಿ ಒಟ್ಟು 7 ಕೊಳಗಳು ಇರೋದರಿಂದ ಸಪ್ತ ಕೊಳಗಳು ಅಂತ ಕರೆಯೋದುಂಟು. ವ್ಯವಸ್ಥಿತವಾದಂತಹ ತಂತ್ರಜ್ಞಾನ ಮತ್ತು ಸುಂದರವಾದಂತಹ ನೋಟ ಇಲ್ಲಿನ ವಿಶೇಷತೆ. ಇಲ್ಲಿನ ಇನ್ನೂ ಹಲವು ವಿಶೇಷತೆಗಳನ್ನು ಹೇಳೋದಾದರೆ, ಈ ಸಪ್ತ ಕೊಳಗಳನ್ನು ಶಿವಪ್ಪ ನಾಯಕರು ತಮ್ಮ ರಾಣಿಯರ ಸ್ನಾನಕ್ಕೆ ಮತ್ತು ಧಾರ್ಮಿಕ ಆಚರಣೆಗಳ ಸಮಯದಲ್ಲಿ ಉಪಯೋಗ ಆಗಲಿ ಅಂತ ಹೇಳಿ ನಿರ್ಮಾಣ ಮಾಡಿದ್ರು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಈ ಸಪ್ತಕುಳಗಳು ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿವೆ. ಸುತ್ತಮುತ್ತಲಿನ ಗುಡ್ಡಗಳಿಂದ ಹರಿದು ಬರುವಂಥ ನೀರು ಮೊದಲನೇ ಕೊಳಕ್ಕೆ ಬಂದು ಸೇರುತ್ತದೆ. ನಂತರದಲ್ಲಿ 2ನೇ ಕೊಳಕ್ಕೆ, ನಂತರದಲ್ಲಿ 3, 4 ಹೀಗೆ 7 ಕೊಳಗಳಿಗೂ ಕ್ರಮಬದ್ಧವಾಗಿ ನೀರು ಹರಿದು ಹೋಗುತ್ತದೆ. ಈ ಮಳೆಯ ಪ್ರಮಾಣ ಎಷ್ಟೇ ಇದ್ದರೂ ಸಹ ನೀರಿನ ಹರಿಯುವಿಕೆ ಒಂದೇ ಸಮನಾಗಿರುತ್ತೆ ಮತ್ತು ಯಾವ ಕಾಲದಲ್ಲೂ ಸಹ ನೀರು ಬರಿದಾದ ಉದಾಹರಣೆಗಳೇ ಇಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಸ್ನೇಹಿತರೆ, ಇಂತಹ ಅದ್ಭುತವಾದಂತಹ ಇಂಜಿನಿಯರಿಂಗ್ ವ್ಯವಸ್ಥೆಯನ್ನು ಹೊಂದಿರುವಂತಹ ಈ ಸ್ಥಳದ ಬಗ್ಗೆ ಅರಿತ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ರವರು ಭೇಟಿ ನೀಡಿದ್ದಾಗಿ ಇತಿಹಾಸದಲ್ಲಿ ತಿಳಿದು ಬರುತ್ತದೆ. ನಂತರದಲ್ಲಿ ಈ ಸಪ್ತ ಕೊಳಗಳನ್ನು ಮಾದರಿಯಾಗಿಟ್ಟುಕೊಂಡು ನಿರ್ಮಿಸಲಾದ ಬೃಂದಾವನ ಉದ್ಯಾನವನ ಮೈಸೂರಿಗೆ ಬರುವ ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ.
ಬೃಂದಾವನ ಉದ್ಯಾನವನದಲ್ಲಿ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದಂತಹ ಸಂಗೀತ ಕಾರಂಜಿಯಂತೆ ಇಲ್ಲಿಯೂ ಸಹ ಕೊಳಗಳ ಅಕ್ಕಪಕ್ಕದಲ್ಲಿ ಕಾರಂಜಿಗಳನ್ನು ಕಾಣಬಹುದು. ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ ಇವುಗಳು ಕೆಲಸಕ್ಕೆ ಬರದಂತಾಗಿ ಕೆಟ್ಟಿವೆ. ಇವುಗಳನ್ನು ದುರಸ್ತಿ ಮಾಡುವಂತಹ ಕೆಲಸ ಆಗಲಿ, ಹಾಗೆ ಅಲ್ಲಲ್ಲಿ ಬಿದ್ದಿರುವಂತಹ ಅವಶೇಷಗಳನ್ನು ಬಳಸಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀಲಿ ಅನ್ನೋದು ನನ್ನ ಬಯಕೆ. ಸ್ನೇಹಿತರೆ, ಈ ಅದ್ಭುತ ಜಾಗದಲ್ಲಿ ಕಾಲ ಕಳೆದ ನನಗೆ ಇಲ್ಲಿನ ಈಜುಕೊಳದ ಇಂಜಿನಿಯರಿಂಗ್ ವ್ಯವಸ್ಥೆ ನನ್ನನ್ನು ಅಚ್ಚರಿಪಡುವಂತೆ ಮಾಡಿತ್ತು. ಮಳೆಯ ನಡುವೆ ದೇವಾಲಯವನ್ನು ನೋಡಿ ವಿಸ್ಮಿತನಾಗಿ ಈ ಪ್ರಕೃತಿಯ ನಡುವೆ ಕಳೆದು ಹೋಗಿದ್ದೆ. ಇಂತಹ ಇನ್ನಷ್ಟು ಅದ್ಭುತಗಳನ್ನು ನಿಮಗೆ ತೋರಿಸಲು ಅವುಗಳ ಬೆನ್ನತ್ತಿ ಹೊರಟಿದ್ದೇನೆ. ನನಗೆ ಬೇಕಿರುವುದು ನಿಮ್ಮ ಬೆಂಬಲ ಮಾತ್ರ. ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ.